400cc ಟ್ರಯಂಫ್ ಲೈನಪ್ ಅಲ್ಲಿ ಫಾಸ್ಟೆಸ್ಟ್ ಗಾಡಿ ಅಂದ್ರೆ ಥ್ರಕ್ಸ್ಟನ್. ಯಾರ್ಯಾರು ಈ ಗಾಡಿನ ಬಿಟ್ಟು GT-ಗಳನ್ನ ತಗೊಂಡಿದ್ದೀರಾ? ಏನಂತ ನನಗೆ ಗೊತ್ತು, ನಾನು ಹೆಂಗ್ ತರ್ಕೊಂಡಿದ್ದೀನಿ ನನಗೆ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು. ಕೀ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಈ ಕೀಗೋಸ್ಕರ ಆದ್ರೂ ಜನ ಗಾಡಿ ತಗೋತಾರೆ. ಗಾಡಿ ತಗೊಳ್ಳೋಕೆ ಮುಂಚೆ ನಾನು ಥ್ರಕ್ಸ್ಟನ್ ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ತುಂಬಾ ವೇಟ್ ಮಾಡಿದೆ, ಒಂದು 6 ಮಂತ್ ಮೇಲೆ ವೇಟ್ ಮಾಡಿದೆ ಆಕ್ಚುಲಿ. ಈ ಗಾಡಿನ ನೋಡಿದ್ರೆ ಬಿಗ್ಗರ್ ಕೆಪಾಸಿಟಿ ಥ್ರಕ್ಸ್ಟನ್ ತರ ಕಾಣೋದಿಲ್ಲ. GTA YCT ಅಲ್ಲಿ PCJ 600 ಅಂತ ಒಂದು ಗಾಡಿ ಬರ್ತಾ ಇತ್ತು, ಎಕ್ಸಾಕ್ಟ್ಲಿ ಹಂಗೆ ಕಾಣ್ತಾ ಇದೆ. ಇವತ್ತು 18ನೇ ತಾರೀಕು ಅಮಾವಾಸ್ಯೆ ಅಂತ ಬೇರೆ ಹೇಳಿದ್ರು, ಸ್ವಲ್ಪ ಹುಷಾರಾಗಿ ವಿಡಿಯೋ ಮಾಡ್ಬೇಕು. ಇವತ್ತು ಅಮಾವಾಸ್ಯೆ ಅಂತ ನಾವ್ ಈಚೆ ಇದೀವಿ ಅಂತ ಬೇರೆಯವರೆಲ್ಲ ಮನೆ ಒಳಗಡೆ ಸೇರ್ಕೊಬಿಟ್ಟವ್ರೆ. ನಿಮ್ಮನ್ನೊಂದು ಏನ್ ಪ್ರಯೋಜನ? ನಿಮ್ಮನ್ನ ನೀವು ಊರ್ ಬಸವ ನಂಗೆ ಅಲಿಯಾಗಿ ಬಿಟ್ಟವ್ರಲ್ಲ, ನಿಮ್ಮಪ್ಪ ಅಂದಿರು ಅವ್ರಿಗೆ ಬದಲುಗಿಬೇಕು. ಆಕ್ಚುಲಿ ಇವತ್ತು ಮೈಸೂರು ವೆದರ್ ಬ್ಯೂಟಿಫುಲ್ ಆಗಿದೆ. ಪಿಂಕ್ ಫ್ಲವರ್ಸ್, ಪಿಂಕ್ ಬಿಲ್ಡಿಂಗ್ ಗಳು. ಗಾಡಿ ಪಿಂಕ್ ಇಲ್ಲ, ರೆಡ್ ಇದೆ, ಬಟ್ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ USB ಚಾರ್ಜರ್, USB-C ಇದು ಹಳೆ ಫೋನ್ ಇಟ್ಟಿರೋರ್ಗೆಲ್ಲ ಆಗಲ್ಲ. ನಾವಿವತ್ತು ವಿಡಿಯೋ ಮಾಡ್ತಾ ಇರೋದು ಟ್ರಯಂಫ್ ಥ್ರಕ್ಸ್ಟನ್ 400. ಈ ಪರ್ಟಿಕ್ಯುಲರ್ ಗಾಡಿದು ಸ್ಪೆಷಾಲಿಟಿ ಏನು ಅಂದ್ರೆ ಮೈಸೂರಿಗೆ ಬಂದಿರುವಂತ ಫಸ್ಟ್ ಥ್ರಕ್ಸ್ಟನ್. ಈ ಗಾಡಿ ನೋಡಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಓಡ್ಸಕ್ಕೂ ಅಷ್ಟೇ ಬ್ಯೂಟಿಫುಲ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ಇದನ್ನ ಆನ್ ಮಾಡಿ ಮೂವ್ ಮಾಡಿದ ತಕ್ಷಣ ತಲೆಗೆ ಫಸ್ಟ್ ಬಂದಿದ್ದೇನು ಅಂದ್ರೆ ಪ್ರಾಪರ್ ಒಂದು ಸ್ಪೋರ್ಟ್ಸ್ ಬೈಕ್ ತರ ಫೀಲ್ ಆಗುತ್ತೆ. ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಗಳನ್ನ ಕೊಟ್ಟಿದ್ದಾರೆ. ಯೂಶಲಿ ನಾರ್ಮಲ್ ಒಂದು ಮೆಟಲ್ ಮಾಸ್ಟರ್ ಸಿಲಿಂಡರ್ ಕೊಡ್ತಾ ಇದ್ರು, ಇದರಲ್ಲಿ ಒಂದು ಸೂಪರ್ ಬೈಕ್ ತರ ಕೊಟ್ಟಿದ್ದಾರೆ. ಇದೊಂದು ಕೆಫೆ ರೇಸರ್ ಗಾಡಿ. ಸಿಂಪಲ್ ಆಗಿ ಹೇಳೋದಾದ್ರೆ ಅವಾಗಿನ ಕಾಲದಲ್ಲಿ ಒಂದು ಕೆಫೆ ಇಂದ ಇನ್ನೊಂದು ಕೆಫೆಗೆ ರೇಸ್ ಮಾಡ್ತಾ ಇದ್ರು, ಅದನ್ನ ಕೆಫೆ ರೇಸರ್ಸ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಕೆಫೆ ರೇಸರ್ ಕಲ್ಚರ್ ಅಂತ ಶುರು ಆಗಿದ್ದು ಕಾಂಟಿನೆಂಟಲ್ GT ಇಂದ. ಅಂದ್ರೆ ಇವಾಗ ಬಂದಿರುವಂತ GT 650 ಅಲ್ಲ, ಅವಾಗ ಒಂದು GT 535 ಅಂತ ಗಾಡಿ ಬಂದಿತ್ತು. ಅದಾದ್ಮೇಲೆ ಸ್ಪ್ಲೆಂಡರ್ ಅಲ್ಲೂ ಒಂದು ಕೆಫೆ ರೇಸರ್ ಎಡಿಷನ್ ಬಂದಿತ್ತು. What is sudden surprise? ಅನಲಾಗ್ ಸ್ಪೀಡೋಮೀಟರ್ ಅಲ್ಲಿ ನಿಮಗೆ ಸ್ಪೀಡ್ ತೋರಿಸುತ್ತೆ, ಡಿಜಿಟಲ್ ಅಲ್ಲಿ RPM ತೋರಿಸುತ್ತೆ. ಆದ್ರೆ ಇದು ಆಕ್ಚುಲಿ ಉಲ್ಟಾ ಇರಬೇಕಿತ್ತು, ಇಲ್ಲಿ RPM ತೋರಿಸಬೇಕಿತ್ತು, ಇಲ್ಲಿ ಸ್ಪೀಡ್ ತೋರಿಸಬೇಕಿತ್ತು. ಏನಕ್ಕೆ ಅಂದ್ರೆ ಸಬ್ ಕಾನ್ಶಿಯಸ್ ಆಗಿ ನಾವು ಥ್ರಾಟಲ್ ಕೊಟ್ಟಾಗ ನಾವು ನೋಡೋದೇನೆ RPM ನೀಡಲ್ ಎಷ್ಟು ಬೇಗ ಮೇಲೋಗುತ್ತೆ ಅಂತ. ಇದೊಂದು ಚೂರು ಸೈಕ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಿಗ್ಗರ್ ಕೆಪಾಸಿಟಿ ಥ್ರಕ್ಸ್ಟನ್ ಸುಮಾರು ವರ್ಷದಿಂದ ಇದೆ. ಒನ್ ಆಫ್ ದ ಮೋಸ್ಟ್ ಗಾರ್ಜಿಯಸ್ ಗಾಡಿ ಅದು. ಅದೇ ಡಿಸೈನ್ ಇಂದ ಇನ್ಸ್ಪೈರ್ ಆಗಿ ಏನಾದ್ರೂ ಇವ್ರು ಈ ಗಾಡಿನ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಇವರು ನಾರ್ಮಲ್ ಸ್ಪೀಡ್ 400 ನ ತಗೊಂಡು ಮುಂದೆ ಒಂದು ಫೇರಿಂಗು ಹಿಂದೆ ಒಂದು ಸೀಟ್ ಕೌಲ್ ಹಾಕ್ಬಿಟ್ಟು ಕೆಫೆ ರೇಸರ್ ಅಂತ ಬಿಟ್ಬಿಟ್ರು. ನಿನ್ ಕಣ್ಣಿಗೆ ನಾವೆಲ್ಲ ಏನ್ ತೆಪ್ಪರ್ ನನ್ ಮಕ್ಕಳ ತರ ಕಾಣ್ತಾ ಇದೀವಾ? ಥ್ರಕ್ಸ್ಟನ್ ಅನ್ನುವಂತ ನೇಮ್ ಎಲ್ಲಿಂದ ಬಂತು ಅಂದ್ರೆ ಹ್ಯಾಂಪ್ಶೈರ್ ಇಂಗ್ಲೆಂಡ್ ಅಲ್ಲಿ ಒಂದು ಜಾಗ ಇದೆ, ಥ್ರಕ್ಸ್ಟನ್ ಸರ್ಕ್ಯೂಟ್ ಅಂತ. 1942 ನಲ್ಲಿ ಅದೊಂದು ಮಿಲಿಟರಿ ಏರ್ ಬೇಸ್ ಆಗಿತ್ತು. ಅದನ್ನ RAF ಥ್ರಕ್ಸ್ಟನ್ ಅಂತ ಕರೀತಾ ಇದ್ರು. ಆ ಏರ್ ಬೇಸ್ ಪೆರಿಮೀಟರ್ ಅಲ್ಲಿ ಒಂದು ಸರ್ಕ್ಯೂಟ್ ನ ಮಾಡಿದ್ರು 1950s ಅಲ್ಲಿ. ಆದ್ರೆ ಅದು 1968 ಅಲ್ಲಿ ಒಂದು ಪ್ರಾಪರ್ ಟ್ರ್ಯಾಕ್ ಆಗಿ ಎಸ್ಟಾಬ್ಲಿಷ್ ಆಯ್ತು. ಅವಾಗ ಥ್ರಕ್ಸ್ಟನ್ 500 ಎಂಡ್ಯೂರೆನ್ಸ್ ರೇಸ್ ಅಂತ ಮಾಡಿದ್ರು. ಆಮೇಲೆ ಅಲ್ಲಿ ಬ್ರಿಟಿಷ್ ಫಾರ್ಮುಲಾ 3, ಬ್ರಿಟಿಷ್ ಫಾರ್ಮುಲಾ 2, ಸೂಪರ್ ಬೈಕ್ ಚಾಂಪಿಯನ್ಶಿಪ್, ಟೂರಿಂಗ್ ಕಾರ್ ಚಾಂಪಿಯನ್ಶಿಪ್ ಎಲ್ಲ ಆಗ್ತಿತ್ತು, ಇವತ್ತಿಗೂ ಆಗ್ತಿದೆ. ಅದ್ರ ಟ್ರಿಬ್ಯೂಟ್ ಆಗಿ ಇವರು ಟ್ರಯಂಫ್ ಥ್ರಕ್ಸ್ಟನ್ ಅಂತ ಗಾಡಿಗೆ ಹೆಸರಿಟ್ಟಿದ್ದು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ರೋಡ್ ಮೇಲೆ ಬೇಜಾನ್ ಸ್ಪೀಡ್ 400 ಗಳನ್ನ ನೋಡಿದೀನಿ. ಸ್ಕ್ರಾಂಬ್ಲರ್ 400 ಒಂದ್ ಮಟ್ಟ ಕಾಣುತ್ತೆ, ಆದ್ರೆ ಥ್ರಕ್ಸ್ಟನ್ 400 ಕಾಣದೇ ಇಲ್ಲ ಗುರು. ಸಮಾಧಾನ ಪ್ರಾಬಬ್ಲಿ ಅದಕ್ಕೆ ರೀಸನ್ ಅಂದ್ರೆ GT 650 ನೇ ಇರಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇದರಲ್ಲಿ ಫ್ರಂಟ್ 110 ಸೆಕ್ಷನ್ ಟೈರ್ ನ ಕೊಟ್ಟಿರೋದು, ರೇರ್ ಅಲ್ಲಿ 150 ಸೆಕ್ಷನ್ ಇದೆ. ಎರಡೂ ಕಡೆ 17 ಇಂಚ್ ಟೈರ್ ಗಳನ್ನ ಕೊಟ್ಟಿದ್ದಾರೆ. ಕ್ಲಚ್ ಲೆವರ್ ನ ಅಡ್ಜಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ, ಬ್ರೇಕ್ ಲೆವರ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಥ್ರಕ್ಸ್ಟನ್ 400 ಆನ್ ರೋಡ್ ರೇಟ್ 3,70,000 ಇದೆ. ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕಿದ್ರೆ ಟ್ವಿನ್ ಸಿಲಿಂಡರ್ ಗಾಡಿ ಬರುತ್ತೆ, 650cc ಗಾಡಿ ಬರುತ್ತೆ, ರಾಯಲ್ ಎನ್ಫೀಲ್ಡ್ ಗಾಡಿ ಬರುತ್ತೆ ಅಂತ ಜನ ಅದಕ್ಕೆ ಶಿಫ್ಟ್ ಆಗ್ತಾರೆ. TR ಸೀರೀಸ್ 400cc ಇದರಲ್ಲಿರೋದು 398cc ಲಿಕ್ವಿಡ್ ಕೂಲ್ಡ್ ಇಂಜಿನ್, 42 bhp ಇದೆ, 37.5 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಹೌದು, ಇದು ಸಿಂಗಲ್ ಸಿಲಿಂಡರ್ ಗಾಡಿ. ಇದರಲ್ಲಿ GT 650 ಅಷ್ಟು ಪವರ್ ಇಲ್ಲ, GT 650 ಅಷ್ಟು ಚಪ್ರಿ ಅಪೀಲ್ ಅಂದ್ರೆ ಮ್ಯಾನ್ಲಿ ಅಪೀಲ್ ಇಲ್ಲ ಅಂತ ನೀವೆಲ್ಲ ಹೇಳ್ಬೋದು. ಬಟ್ ಸ್ಟಿಲ್ ಸಿಟಿನಲ್ಲಿ ಓಡಾಡಕ್ಕೆ ಇದು GT 650 ಗೆ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್ ಗಾಡಿ ಅಲ್ಲ. ನಾವು ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿದೆ, ಮೈಸೂರಲ್ಲಿ ನೆಕ್ಸ್ಟ್ ಕಂಪ್ನಿಗಳು ಬರುತ್ತೆ, ಮೈಸೂರದು ಸೌಂದರ್ಯ ಹಾಳಾಗುತ್ತೆ ಅಂತೆಲ್ಲ ವಿಡಿಯೋಗಳು ಮಾಡಿದ್ವಿ. ಏನೋ ಜನರು ನಮ್ ಜೊತೆ ಸೇರ್ಕೊಂಡು ಅವರು ಒಂದಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ಎಷ್ಟು ಕಡೆ ಪ್ಲಾಸ್ಟಿಕ್ ಬಿದ್ದಿದೆ, ಎಷ್ಟು ಕಡೆ ರೋಡ್ ಸೈಡ್ ಅಲ್ಲಿ ಕಸ ಬಿದ್ದಿದೆ. ಆದ್ರೆ ಇಲ್ಲಿ ನೋಡಿದ್ರೆ ನನ್ಗೆ ಅರ್ಥ ಆಗ್ತಾ ಇದೆ, ನಾವ್ ಎಷ್ಟೇ ಬಾಯಿ ಬಡ್ಕೊಂಡ್ರು ಸರ್ಕಾರ ಚೇಂಜ್ ಆಗದ್ ಬಿಡಿ, ನಮ್ ಜನರು ಚೇಂಜ್ ಆಗಲ್ಲ ಅಂತ. ನೀನ್ ಎದ್ದೇಳು, ಬೇರೆಯವ್ರನ್ನ ಎಬ್ಸು. ಗಾಂಧಿ, ನೇತಾಜಿ, ಸಾವರ್ಕರ್, ಭಗತ್ ಸಿಂಗ್ ತರ ಆಗ್ಬಿಡ್ತೀಯ. ಮರ್ಸಿಡಿಸ್ 300D ಹೋಗ್ತಿದೆ ಗುರು. ಅಲ್ಲಿ ನಂಬರ್ ನೋಡಿ KS09M9111 ಲೆಫ್ಟ್ ಹ್ಯಾಂಡ್ ಡ್ರೈವ್. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇರೋದು, ಕ್ವಿಕ್ ಶಿಫ್ಟರ್ ಇಲ್ಲ, ಸ್ಲಿಪ್ಪರ್ ಕ್ಲಚ್ ಮಾತ್ರ ಇದೆ. 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಆನ್ ಅನ್ ಆವರೇಜ್ 25ರಿಂದ 30 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೂ 300ರಿಂದ 350 ಕಿಲೋಮೀಟರ್ ಹೋಗ್ಬೋದು. ಇವತ್ತು ನಾನು ಸುಭಾಷ್ ಅನ್ನುವಂತ ಕಲಾವಿದರನ್ನ ಮೀಟ್ ಆದೆ. ಇವರು ಈ ಸ್ಕೆಚ್ ನ ಒಂದು ದಿವಸದಲ್ಲಿ ಕಂಪ್ಲೀಟ್ ಮಾಡಿ ನನಗೆ ತಂದ್ಕೊಟ್ಟಿದ್ರು. ಸ್ಕೂಲ್ ಜಾಯಿನ್ ಆದಾಗ ಅಲ್ಲಿ ಲೆಕ್ಚರ್ ಬಂದರು, ಅವರು ಡ್ರಾಯಿಂಗ್ ಕ್ಲಾಸ್ ಮಾಡ್ತೀನಿ ನಾಳೆಯಿಂದ ತಗೋತೀನಿ, ಡ್ರಾಯಿಂಗ್ ಬುಕ್ ತಗೊಂಬರ್ಬೇಕು ಅಂತ ಹೇಳಿದ್ರು. ನಾನು ಒಂದಿನ ಅವತ್ತು ನೈಟ್ ಹೋಗಿ ಡ್ರಾಯಿಂಗ್ ಬುಕ್ ತಗೊಂಡ್ಬಿಟ್ಟೆ. ನಾಳೆಯಿಂದ ಲೆಕ್ಚರ್ಸು ಸ್ಕೂಲ್ ಚೇಂಜ್ ಮಾಡಿಬಿಟ್ರು.
ಅದೊಂದು ಡ್ರಾಯಿಂಗ್ ಬುಕ್ ವೇಸ್ಟ್ ಆಗುತ್ತಲ್ಲ ಅಂತ ಅಲ್ಲಿಂದ ಟ್ರೈ ಮಾಡ್ಕೊಬಂದು ಈ ಲೆವೆಲ್ ತನಕ ಬಂದಿದ್ದೀನಿ ಬ್ರೋ. ಗೂಗಲ್ ಜೆಮಿನಿ, ಚಾಟ್ GPT AI ಕಾಲದಲ್ಲೂ ಕೂಡ ಇಷ್ಟು ಪ್ರೀತಿಯಿಂದ ಇಷ್ಟು ಎಫರ್ಟ್ ಹಾಕಿ ಒಬ್ರು ಪ್ಯಾಷನೇಟ್ ಆಗಿ ಒಂದು ಸ್ಕೆಚ್ ನ ಮಾಡಿ ತಂದ್ಕೊಡಿದ್ದಾರೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ, ಸಪೋರ್ಟ್ ಮಾಡಿ. ಇದು ಈ ಥರ ಬ್ಲಡ್ ಡಾಟ್, ಫೋನ್ ಕೇಸ್ ಈ ಥರ ಎಲ್ಲ ಮಾಡ್ಕೊಡ್ತೀನಿ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಟ್ರಯಂಫ್ ಗಾಡಿಗಳ ಇಂಜಿನ್ ಬಂದಿರೋದು ಡಾಮಿನಾರ್ ಇಂದಾನೆ, ಯಾರು ಏನ್ ಬೇಕಾದ್ರೂ ಅನ್ಲಿ ಗುರು. ಹಂಗ ನೋಡಿದ್ರೆ ಡಾಮಿನಾರ್ ಇಂಜಿನ್ ಬಂದಿರೋದು ಹಳೆ ಡ್ಯೂಕ್ 390 ಇಂದ. ಈ ಇಂಜಿನ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವಾಗ್ಲಿಂದಾನೋ ಇತ್ತು. ಆದ್ರೆ ಟ್ರಯಂಫ್ ಗಾಡಿಗಳನ್ನ ಓಡಿಸಬೇಕಾದ್ರೆ ನಿಮ್ಗೆ KTM ಗಾಡಿಗಳ ತರ ಫೀಲ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ KTM ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇದೆ. ಇದರಲ್ಲಿ ಇವಾಗ ಬೇಸ್ ಚೆನ್ನಾಗಿ ಬರ್ತಿದೆ. ಮತ್ತೆ ಮುಂಚೆ ಬರ್ತಾ ಇದ್ದ ಗಾಡಿನಲ್ಲಿ H ರೇಟೆಡ್ ಟೈರ್ ಗಳು ಬರ್ತಾ ಇತ್ತು, ಇದರಲ್ಲಿ W ರೇಟೆಡ್ ಟೈರ್ ಗಳನ್ನ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಇದು ನಾರ್ಮಲ್ 400 ಗಿಂತ ಸ್ಪೀಡ್ ಜಾಸ್ತಿ ಹೋಗುತ್ತೆ. ಸೊ ಈ ಗಾಡಿನಲ್ಲಿ ಕ್ಲೈಮ್ಡ್ ಸ್ಪೀಡ್ ಏನು ಅಂದ್ರೆ 161 ಕಿಲೋಮೀಟರ್, ಎಕ್ಸಾಕ್ಟ್ ಆಗಿ 100 ಮೈಲ್ಸ್ ಪರ್ ಅವರ್ ಇದೆ. ಈ ಎಂಜಿನ್ ಇಂದ 161 ಕಿಲೋಮೀಟರ್ ಟಾಪ್ ಸ್ಪೀಡ್ ನ ಇವರು ಅಚೀವ್ ಮಾಡೋದಕ್ಕೆ ಪವರ್ ಬ್ಯಾಂಡ್ ನ ಸ್ವಲ್ಪ ಸ್ಟ್ರೆಚ್ ಮಾಡಿದ್ದಾರೆ. ಹಂಗೇನೆ ಇದರಲ್ಲಿ ಹಿಂದ್ಗಡೆ 2 ಸ್ಪ್ರಾಕೆಟ್ ನ ಕಮ್ಮಿ ಮಾಡಿದ್ದಾರೆ. ಇದರಿಂದ ಟಾಪ್ ಅಂಡ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಟಾಪ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಇದನ್ನ ಮಾಡಕ್ಕೆ ಇವ್ರದ್ದು ಇಂಟೆನ್ಷನ್ ಏನಿತ್ತು ಅಂತ ಗೊತ್ತಿಲ್ಲ. ಆದ್ರೆ ಹಿಸ್ಟ್ರಿನ ತೆಗೆದು ನೋಡಿದ್ರೆ ಕೆಫೆ ರೇಸರ್ ಗಾಡಿಗಳನ್ನ ಟನ್ ಅಪ್ ಬೈಕ್ಸ್ ಅಂತ ಕರಿತಾ ಇದ್ರು. ಅಂದ್ರೆ 1 ಟನ್ ಸ್ಪೀಡ್ ಹೋಗುತ್ತೆ ಅಂತ, ಎಕ್ಸಾಕ್ಟ್ 100 ಮೈಲ್ಸ್ ಪರ್ ಅವರ್. ಅವಾಗಿನ ಟೈಮ್ ಅಲ್ಲಿ ಬೈಕ್ ಕಂಪನಿಗಳು 1 ಟನ್ ಸ್ಪೀಡ್ ನ ಪ್ರಾಮಿಸ್ ಮಾಡಿ ಜನಕ್ಕೆ ಗಾಡಿಗಳನ್ನ ಸೇಲ್ ಮಾಡ್ತಾ ಇದ್ರು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಹೆಡ್ ಲೈಟ್ ನೋಡಿ, ಕಂಪ್ಲೀಟ್ LED ಇದೆ, ಇಲ್ಲೊಂದು ರಿಂಗ್ ಕೊಟ್ಟಿದ್ದಾರೆ, LED ಇಂಡಿಕೇಟರ್ ಗಳಿದೆ. ಇದು ಡ್ಯೂಯಲ್ ಟೋನ್ ಕಲರ್, ಸಿಂಗಲ್ ಟೋನ್ ಅಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನ ಇದ್ರ ಸೀಟ್ ಕಂಫರ್ಟ್ ಸಖತ್ತಾಗಿದೆ. ಆದ್ರೆ ಒಂದ್ ಇಶ್ಯೂ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಟ್ಯಾಂಕ್ ತುಂಬಾನೇ ಸ್ಮೂತ್ ಆಗಿದೆ ಗುರು. ಎಲ್ಲೂ ಟ್ಯಾಂಕ್ ಗ್ರಿಪ್ ಗಳನ್ನ ಇವರು ಕೊಟ್ಟಿಲ್ಲ. ಪ್ರತಿ ಸಲ ಬ್ರೇಕ್ ಮಾಡಿದಾಗ್ಲೂ ಜಾರ್ಕೊಂಡು ಮುಂದೆ ಬರ್ತಾ ಇದೀನಿ. ಇನ್ನ ಹಾರ್ಡ್ ಬ್ರೇಕಿಂಗ್ ಅಲ್ಲಿ ಬೀಜ ಕೊಡಿಯೋ ಎಲ್ಲಾ ಚಾನ್ಸಸ್ ಇರುತ್ತೆ. ಪ್ರಾಪರ್ ಆಗಿ ತೈಸಿಂದ ಈ ಟ್ಯಾಂಕ್ ನ ಗ್ರಿಪ್ ಮಾಡಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಟ್ರಯಂಫ್ ಅವರು ಟ್ಯಾಂಕ್ ಗ್ರಿಪ್ಸ್ ಗಳನ್ನ ಆಕ್ಸೆಸರಿ ಆಗಿ ಸೇಲ್ ಮಾಡ್ತಾರೆ. ಇಷ್ಟು ದುಡ್ಡು ಕೊಟ್ಟು ತಗೋಬೇಕಾದ್ರೆ ಟ್ರಯಂಫ್ ಅವರು ಅದನ್ನ ಸ್ಟ್ಯಾಂಡರ್ಡ್ ಫಿಟ್ಮೆಂಟ್ ಆಗಿ ಕೊಡಬಹುದಿತ್ತು. ನಾನು ಕೊಡಲ್ಲ. ಜೊತೆಗೆ ಇದರಲ್ಲಿ ಸೀಟ್ ಹೈಟ್ ನು ಕೂಡ ಕಮ್ಮಿ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಮಾಡಿಸಿದ ಗಾಡಿ ಗುರು ಇದು. ಹಂಗ ನೋಡಿದ್ರೆ ಸ್ಪೀಡ್ 400 ನ ಜಾಸ್ತಿ ತಗೋತಾ ಇರೋರೆ ಹೆಣ್ಮಕ್ಳು. ಓಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕಕ್ಕಾದ್ರೂ ತಗೋತಾರೆ. ನಿನ್ ಚರ್ಪಿ ಜಾಸ್ತಿ ಕೊಡಲೇ. ಇದ್ರಲ್ಲಿರುವಂತ ಮಿಡ್ ರೇಂಜ್ ಫುಲ್ಲು ನೆಕ್ಸ್ಟ್ ಲೆವೆಲ್ ಗುರು. ಸ್ಪೀಡ್ 400 ಗೆ ಕಂಪೇರ್ ಮಾಡಿದ್ರೆ ಫನ್ ಆಸ್ಪೆಕ್ಟ್ ಅಲ್ಲಿ ಇದು ಫಾರ್ ಬೆಟರ್ ಆಗಿದೆ. ಆದ್ರೆ ಪ್ರಾಕ್ಟಿಕಾಲಿಟಿ ಅಂತ ನೋಡಿದ್ರೆ ಅಷ್ಟೇನಿಲ್ಲ ಗುರು. ಈ ಗಾಡಿನಲ್ಲಿ ಇಬ್ರು ಕುತ್ಕೋಬಹುದು, ಆದ್ರೆ ಸೀಟ್ ಕವಲ್ನ ತೆಗೆದು ಕುತ್ಕೋಬೇಕು. ಮನೆಯಿಂದ ಹೋಗ್ಬೇಕಾದ್ರೆ ಸಿಂಗಲ್, ಮಧ್ಯ ರೋಡ್ ಅಲ್ಲಿ ಬಿಚ್ಬಿಟ್ಟು ಡಬಲ್ ಮಾಡ್ಕೊಳ್ಳೋದು. ನಮಗೆಲ್ಲ ಗೊತ್ತಾಗೋಯ್ತು. ಇನ್ನ ಈ ಗಾಡಿನಲ್ಲಿ ಹೀಟಿಂಗ್ ಇಶ್ಯೂ ಅಂತೂ ಸಾಲ್ವ್ ಆಗಿಲ್ಲ. ಫಸ್ಟ್ ನಾವು ಸ್ಪೀಡ್ 400 ತಗೊಂಡಾಗ ಎಷ್ಟು ಹೀಟಿಂಗ್ ಇಶ್ಯೂ ಇತ್ತು, ಈ ಗಾಡಿನಲ್ಲೂ ಅಷ್ಟೇ ಇದೆ. ಹೈವೇನಲ್ಲಿ ಸ್ವಲ್ಪ ಕಮ್ಮಿ ಫೀಲ್ ಆಗುತ್ತೆ, ಬಟ್ ಸಿಟಿ ಟ್ರಾಫಿಕ್ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ರೆ ಕಾಲ್ ತಂದೂರಿ ಆಗ್ಬಿಡುತ್ತೆ ಗುರು. ಆದ್ರೆ ಟ್ರಕ್ಸ್ಟನ್ 400 ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಏನು ಅಂದ್ರೆ ಇದ್ರಲ್ಲಿ ಇರುವಂತ ಕ್ವಾಲಿಟಿ, ಓವರ್ ಆಲ್ ಫಿಟ್ ಅಂಡ್ ಫಿನಿಶ್ ಪ್ರೀಮಿಯಂ ಅನ್ಸುತ್ತೆ. ಆದ್ರೆ ಒಂದಷ್ಟು ಕಡೆ ಇದ್ರಲ್ಲಿ ಇರುವಂತ ಡಿಸೈನ್ ಎಲಿಮೆಂಟ್ಸ್ ಗಳು ನನಗೆ ಅರ್ಥ ಆಗ್ತಾ ಇಲ್ಲ. ಈ ಆಂಗಲ್ ಇಂದ ಗಾಡಿನ ನೋಡ್ಬೇಕಾದ್ರೆ ನನಗೆ ಒಂದು ಅಜೀಬ್ ಅನ್ಸಿದೆ ಏನು ಅಂದ್ರೆ ಆಲ್ಮೋಸ್ಟ್ 3 ಬೆಟ್ಟಷ್ಟು ಸ್ಪೇಸ್ ಇದೆ, ಇಲ್ಲಿ ಇಷ್ಟು ಖಾಲಿ ಜಾಗ ಇದೆ. ಸ್ಪೀಡ್ 400 ಅಲ್ಲಿ ಎಷ್ಟಿತ್ತು ಅಷ್ಟೇ ಫ್ಯೂಯಲ್ ಕೆಪಾಸಿಟಿ ಇದೆ. ಆದ್ರೆ ಈ ಟ್ಯಾಂಕ್ ನ ಸ್ವಲ್ಪ ಎಲಾಂಗೇಟ್ ಮಾಡಿದ್ದಾರೆ, ಕೆಫೆ ರೇಸರ್ ಫೀಲ್ ಬರ್ಲಿ ಅಂತ. ಈ ಟ್ಯಾಂಕ್ ತುಂಬಾನೇ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಫೇರಿಂಗು ದೊಡ್ಡದಾಗಿ ಕಾಣಿಸ್ತಾ ಇದೆ. ಮುಂದೆ ದಪ್ಪ ಇದ್ರೆ ಜನ ನೋಡೋದು ಅಂತೀಯ. ನಿನಗೆ ಹೆಂಗಿರ್ಬೇಕು? ಮುಂದೆ ದಪ್ಪ ಇರ್ಬೇಕಾ, ಹಿಂದೆ ದಪ್ಪ ಇರ್ಬೇಕಾ? ಎರಡು ಕಡೆ ಸಣ್ಣ ಇರಬೇಕಾ? ನೋ ಕಾಮೆಂಟ್ಸ್. ಇದ್ರಲ್ಲಿರೋ ಎಂಜಿನ್ ಗೇರ್ ಬಾಕ್ಸ್ ಗಿಂತ ಸ್ಮೂತ್ ಆಗಿರೋ ಐಟಮ್ ಏನು ಅಂದ್ರೆ ಸಸ್ಪೆನ್ಷನ್. ಎಷ್ಟು ಬ್ಯೂಟಿಫುಲ್ ಆಗಿ ಸೆಟ್ ಮಾಡಿದ್ದಾರೆ ಅಂದ್ರೆ ಸಣ್ಣ ಪುಟ್ಟ ಅಂಟಿಲೇಷನ್ಸ್ ಎಲ್ಲ ನಿಮಗೆ ಫೀಲ್ ಆಗೋದಿಲ್ಲ. ಇದರಲ್ಲಿ ಮುಂದೆ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ. ಇವರು 4 ಸೀಲ್ ಪ್ರೊಟೆಕ್ಟರ್ ಗಳನ್ನ ಹಾಕಿದ್ದಾರೆ. ಮುಂದೆ 140 mm ಟ್ರಾವೆಲ್ ಇದೆ, ಹಿಂದೆ 130 mm ಟ್ರಾವೆಲ್ ಇದೆ. ಹಿಂದೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿರೋದು. ಆದ್ರೆ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಇದೆ. ಎಲ್ಲಾ ಹಂಸಲ್ಲೂ ನಿಧಾನಕ್ಕೆ ಹತ್ತಿಸ್ಬೇಕು. ಹೊಸ GST ಬಂದ್ಮೇಲೆ 350cc ಗಾಡಿಗಳ ಮೇಲೆ 40% ಟ್ಯಾಕ್ಸ್ ಹಾಕಕ್ ಶುರು ಮಾಡಿದ್ರು. ಆದ್ರೆ ಬಜಾಜ್ ಅವರು ಅವಾಗ ಅನೌನ್ಸ್ ಮಾಡಿದ್ದೇನು ಅಂದ್ರೆ ಬಜಾಜ್, KTM, ಟ್ರಯಂಫ್ ಗಾಡಿಗಳಲ್ಲಿ ರೇಟ್ ನ ಜಾಸ್ತಿ ಮಾಡೋದಿಲ್ಲ, ಎಷ್ಟಿದೆ ಅಷ್ಟೇ ಇಟ್ಟಿರ್ತೀವಿ ಅಂತ. ಆದ್ರೆ ಆ ಪ್ರಾಮಿಸ್ ಲಾಂಗ್ ಟರ್ಮ್ ಅಲ್ಲಿ ಉಳ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಬಜಾಜ್ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಗುರು. 400cc ಇಂದ ಕೆಳಗಡೆ ಇಳಿಸಿ 350cc ಗಾಡಿಗಳನ್ನ ಬಿಡೋದಕ್ಕೆ. ಆಲ್ರೆಡಿ NS 350 ರೆಡಿ ಆಗಿದೆ, ಇನ್ನೇನ್ ಬರ್ಬೇಕಷ್ಟೇ. ಟ್ರಯಂಫ್ ಅಲ್ಲೂ ಎಲ್ಲಾ ಗಾಡಿಗಳಲ್ಲೂ 350cc ಬರುತ್ತೆ. ಸೊ ಇವಾಗ ನನ್ಗೆ ಅರ್ಥ ಆಗ್ತಿದೆ ಏನಕ್ಕೆ ಎಲ್ಲಾ ಇನ್ಫ್ಲೂಯೆನ್ಸರ್ಸ್ ಗಳು ಟ್ರಯಂಫ್ ಶೋರೂಮ್ ಗಳಿಗೆ ಹೋಗ್ಬಿಟ್ಟು ರೀಲ್ ಆಗ್ತಾ ಇದಾರೆ ಅಂತ. GST ಪ್ರೈಸ್ ಹೈಕ್ ಆಗೋ ಮುಂಚೆ ಈ ಗಾಡಿಗಳನ್ನ ತಗೊಂಡ್ಬಿಡಿ, ಇವತ್ತೇ ಹೋಗಿ ಟೆಸ್ಟ್ ರೈಡ್ ನೋಡಿ ಗಾಡಿಗಳನ್ನ ತಗೊಳ್ಳಿ ಅಂತ. ಕಸ್ಟಮರ್ಸ್ ಗೆ ಯೂಸ್ ಆಗ್ಲಿ ಅಂತ ಕಂಪನಿಯವರು ಈ ರೀಲ್ ಗಳನ್ನ ಮಾಡಿಸ್ತಾ ಇಲ್ಲ. ಅನ್ಸೋಲ್ಡ್ ಗಾಡಿಗಳನ್ನ ಸೇಲ್ ಮಾಡೋದಕ್ಕೆ, ಸ್ಟಾಕ್ ಕ್ಲಿಯರೆನ್ಸ್ ಮಾಡೋದಕ್ಕೆ ರೀಲ್ ಗಳನ್ನ ಮಾಡಿಸ್ತಾ ಇರೋದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ.
ಫಾರ್ ಅಂಡ್ ಮಿರರ್ಸ್ ಸಕದಾಗಿ ಕಾಣಿಸುತ್ತೆ, ಆದ್ರೆ ಮಿರರ್ ಒಳಗಡೆ ಏನು ಕಾಣೋದಿಲ್ಲ. ಫಸ್ಟ್ ಗಾಡಿ ಬಿದ್ರೆ ಇದಕ್ಕೆ ಹೊಡೆಯೋದು. ಈ ಮಾರ್ಚ್ ಏಪ್ರಿಲ್ ಮೇ ಯೂಟ್ಯೂಬರ್ಸ್ ಗೆ ಎಂತ ಡ್ರೈ ಸೀಸನ್ ಅಂದ್ರೆ 10th PUC ಎಕ್ಸಾಮ್ಗಳು, ವ್ಯೂಸ್ ಬರೋದಿಲ್ಲ. ಇನ್ನೊಂದು ಫಿಸಿಕಲ್ ಇಯರ್ ಎಂಡ್ ಆಗುವಂತ ಟೈಮು, ಬ್ರಾಂಡ್ಸ್ ಗಳು ಯಾವ್ದು ಬರೋದಿಲ್ಲ. ಆಮೇಲೆ IPL ಸ್ಟಾರ್ಟ್ ಆಗುತ್ತೆ. ನಮ್ ವಿಡಿಯೋಗಳನ್ನ ಯಾರು ನೋಡೋದಿಲ್ಲ. ಈ 3 ತಿಂಗಳು ಸುಮ್ನೆ ಇಷ್ಟೊಂದು ಎಫರ್ಟ್ ಹಾಕಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಗಳನ್ನ ಮಾಡೋ ಬದಲು ರಜಾ ತಗೊಂಡ್ಬಿಡ್ಬೋದಲ್ಲ ಅಂತ ನಾವ್ ಅನ್ಕೋಬಹುದು. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, 2 ಕಡೆನೂ ABS ಇದೆ. ಬ್ರೇಕ್ ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಡ್ಯೂಕ್ 390 ಬರುವಂತ ಸಿಂಟರ್ಡ್ ಬ್ರೇಕ್ ಪ್ಯಾಡ್ ಗಳನ್ನ ಹಾಕಿರೋದು. ಹುಡುಗ ಛತ್ರಿ ಹಿಡ್ಕೊಂಡು ಹೋಗ್ತಾವನೆ. ಇದನ್ನ ನೋಡಿದಾಗ ನನ್ಗೊಂದ್ ಮಾತು ನೆನಪಾಗುತ್ತೆ. ಜೀವನದಲ್ಲಿ ಹುಡುಗ ಎಷ್ಟೇ ಛತ್ರಿ ಕೆಲಸಗಳು ಮಾಡಿದ್ರು ಕೊನೆಗೆ ಹುಡುಗಿಗೆ ಛತ್ರಿ ಹಿಡಿಲೇಬೇಕು ಅಂತ. ಎಲ್ಲ ಈಗ ಹಾ ಸೋ ಹ್ಯಾಂಡ್ಸಮ್ ಯಾ. ದಿನ ಜಾಗಿಂಗ್ ಮಾಡಿದ್ರೆ ಹೀಗೆ ಇರೋದು. ಸ್ಮೈಲ್ ಮಾಡಬಾರ್ದು ಕಣೋ, ಸ್ಮೈಲ್ ಮಾಡಿದ್ರೆ ಹುಡುಗಿರ್ ತರ ಕಾಣಿಸ್ತೀವಿ. ಮುಖ ಗಂಟು ಹಾಕೊಂಡಿರ್ಬೇಕು, ಅವಾಗ ಗಂಡಸ್ರ ತರ ಕಾಣ್ತೀವಿ. ನಾನು ಅದೇ ಡಿವಾಸ್ ನಾನೇ ಅವರು. ನನ್ನ ಚಿಕ್ಕ ವಯಸ್ಸಲ್ಲೇ ನೇಮ್ ಬೇರೆ ಇತ್ತು, ನಂದು ಚೇತನ್ ಅಂತ ಇತ್ತು. ಸೊ ನಾನು ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಅನ್ಸುತ್ತೆ ನಾನು ನೇಮ್ ದರ್ಶನ್ ಚೇಂಜ್ ಮಾಡಲಿಲ್ಲ ಅಂತಂದರೆ ಸ್ಕೂಲ್ಗೆ ಹೋಗಲ್ಲ ಅಂತ ಕೂತ್ಕೊಂಡಿದ್ದೆ ನಾನು. ಸೊ ಅವಾಗ ಹೋಗ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ತನಕ ಸ್ಕೂಲ್ಗೆ ಹೋಗಿರಲಿಲ್ಲ ನಾನು. ಮಧ್ಯಾಹ್ನ ಹೋಗಿ ರಿಜಿಸ್ಟರ್ ಡೈರೆಕ್ಟ್ ಚೇಂಜ್ ಮಾಡಿಸಿ. ಸೊ ಅವಾಗಿಂದ ನೇಮೇ ಚೇಂಜ್ ಮಾಡಿಸ್ಕೊಂಡ್ರ ದರ್ಶನ್ ಅಂತ. ಹೌದು. ಯಾವ ಸಿನಿಮಾ ನೋಡ್ಬಿಟ್ಟು? ನಾನು ಫಸ್ಟಿಂದನೂ ಫ್ಯಾನ್ ಬ್ರೋ. ಅವಾಗ್ಲಿಂದ ಮನೇಲಿರೋರು ಎಲ್ಲರೂ ಕೂಡ ದರ್ಶನ್ ಫ್ಯಾನೇ. ಅವ್ರು ಅದನ್ನೇ ತೋರಿಸ್ಕೊಡ್ತಾ ಇರೋದು, ನಿನ್ಗೆ ಯಾರು ಇಲ್ದಾಗ ನಾವಿದೀ ಕಣ ನೀನ್ ಹಿಂದೆ ಅಂತ.